ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಕರ್ನಾಟಕದ ಒಂದು ಪ್ರಾಕೃತಿಕ ಒಂದು ವಿಭಾಗಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಅಂದರೆ ಈ ಒಂದು ತರಗತಿಯೊಳಗೆ ಕರಾವಳಿ ಮೈದಾನದ ಬಗ್ಗೆ, ಮಲೆನಾಡು ಮತ್ತು ಬಯಲು ಸೀಮೆಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈ ಪ್ರಾಕೃತಿಕ ವಿಭಾಗಗಳನ್ನು ಕರ್ನಾಟಕದಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಈ ಕರ್ನಾಟಕ ರಾಜ್ಯವು ಭಾರತದ ಒಂದು ಪರ್ಯಾಯ ದ್ವೀಪದ ಒಂದು ಭಾಗವಾಗಿದ್ದು ಪಶ್ಚಿಮದಲ್ಲಿ ಕಾಣ್ತಾ ಹೋಗ್ತೀವಿ. ಜೊತೆಗೆ ವೈವಿಧ್ಯಮಯವಾದಂಥ ಪ್ರಾಕೃತಿಕ ಒಂದು ಲಕ್ಷಣಗಳನ್ನು ಈ ಕರ್ನಾಟಕವನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ದಕ್ಷಿಣ ಭಾಗದಲ್ಲಿ ಏರು ತಗ್ಗುಗಳಂಥ ಭೂಸ್ವರೂಪಗಳನ್ನು ನೋಡ್ತಾ ಹೋಗ್ತೀವಿ. ಉತ್ತರ ಭಾಗದಲ್ಲಿ ವಿಶಾಲವಾದಂಥ ಬಯಲು ಸೀಮೆಯನ್ನು ನೋಡ್ತಾ ಹೋಗ್ತೀವಿ. ಕರಾವಳಿ ಮತ್ತು ಮಲೆನಾಡುಗಳಲ್ಲಿ ವಿರುದ್ಧ ಸ್ವರೂಪಗಳನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಪೂರ್ವದ ಕಡೆಗೆ ಸಾಧಾರಣ ಇಳಿಜಾರು ನೋಡ್ತಾ ಹೋಗ್ತೀವಿ, ಪಶ್ಚಿಮದ ಕಡೆಗೆ ಕಡಿದಾದ ಇಳಿಜಾರುಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಅಲ್ಲಲ್ಲಿ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಬೆಟ್ಟಗಳ ಒಂದು ಸಾಲುಗಳನ್ನು ಕಾಣ್ತಾ ಹೋಗ್ತೀವಿ, ನಡುವೆ ಕಣಿವೆ ಕಂದರಗಳನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಈ ಒಂದು ರಾಜ್ಯದ ಭಾಳಷ್ಟು ಭಾಗವು ಸಮುದ್ರ ಮಟ್ಟದಿಂದ 450ರಿಂದ 900 ಮೀಟರದ ಎತ್ತರದಲ್ಲಿ ಐತೆ. ಅಂದ್ರೆ ಸಮುದ್ರ ಮಟ್ಟದಿಂದ ಸಾಮಾನ್ಯವಾಗಿ 450ರಿಂದ 900 ಮೀಟರ್ ಎತ್ತರದಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಕೆಲವೊಂದು ಭಾಗಗಳು 1800 ಮೀಟರ್ಗಳಿಗಿಂತಲೂ ಹೆಚ್ಚು ಎತ್ತರದಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಈ ಭೂರಚನೆ ಮತ್ತು ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಈ ಕರ್ನಾಟಕವನ್ನು ಎಷ್ಟು ಭಾಗ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ 3 ಪ್ರಾಕೃತಿಕ ವಿಭಾಗಗಳನ್ನು ಮಾಡ್ತಾ ಹೋಗ್ತಾರೆ. ಒಂದನೇದು ಕರಾವಳಿ ಮೈದಾನ, ಎರಡನೇದು ಮಲೆನಾಡು, ಮೂರನೇದು ಬಯಲು ಸೀಮೆಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಅಂದರೆ ಒಂದನೇದು ಕರಾವಳಿ ಮೈದಾನ, ಎರಡನೇದು ಮಲೆನಾಡು, ಮೂರನೇದು ಬಯಲು ಸೀಮೆಗಳ ಬಗ್ಗೆ ನೋಡ್ತಾ ಹೋಗೋಣ. ಹಾಗಾದರೆ ಈ ಕರಾವಳಿ ಮೈದಾನವನ್ನು ನೋಡ್ತಾ ಹೋಗೋಣ. ಈ ಕರಾವಳಿ ಮೈದಾನದ ಭಾಷಾವಾರು ಪ್ರಾಂತ್ಯಗಳ ಒಂದು ವಿಂಗಡಣೆಯ ಫಲವಾಗಿ ಕರ್ನಾಟಕ ರಾಜ್ಯಕ್ಕೆ ಸಮುದ್ರ ತೀರ ಮತ್ತು ಕರಾವಳಿ ಮೈದಾನ ಲಭ್ಯವಾಯಿತು. ಏನಾಗ್ತದಪ್ಪ ಅಂದ್ರೆ ಈ ಒಂದು 1950 ಈ ಭಾಷೆಗಳನ್ನು ಪುನರ್ವಿಂಗಡಣಾ ಒಂದು ಸಮಿತಿ, ರಾಜ್ಯಗಳ ಒಂದು ಪುನರ್ವಿಂಗಡಣಾ ಸಮಿತಿ ಏನಾಗ್ತದಪ್ಪ ಅಂದರೆ ಈ ಭಾಷಾವಾರ ಪ್ರಾಂತ್ಯಗಳ ಒಂದು ವಿಂಗಡಣೆ ಫಲವಾಗಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಏನು ಸಿಗ್ತದಪ್ಪ ಅಂದ್ರೆ ಸಮುದ್ರ ತೀರ ಮತ್ತು ಕರಾವಳಿ ಮೈದಾನ ಲಭ್ಯ ಆಗ್ತೈತಿ. ಈ ಒಂದು ಪ್ರಾಕೃತಿಕ ವಿಭಾಗವು ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಣೆ ಕಾಣ್ತವೆ. ಅಂದರೆ ಈ ಒಂದು ಸಮುದ್ರ ತೀರ ಮತ್ತು ಕರಾವಳಿ ಮೈದಾನ ಸಿಕ್ಕ ನಂತರ ಜೊತೆಗೆ ಈ ಒಂದು ಪ್ರಾಕೃತಿಕ ವಿಭಾಗ ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಣೆ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ದಕ್ಷಿಣದೊಳಗೆ ಮಂಗಳೂರಿನಿಂದ ಹಿಡಿದು ಉತ್ತರದಲ್ಲಿ ಕಾರವಾರದವರೆಗೆ 320 ಕಿಲೋಮೀಟರ್ ಉದ್ದವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಹಾಗೂ 12ರಿಂದ 64 ಕಿಲೋಮೀಟರ್ ಅಗಲವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಏನು ಇಲ್ಲಿದ್ದ ಇಲ್ಲಿ ಮಠ ಏನು ಹೇಳಿದಲ್ಲ ಈ ಒಂದು ವಾಕ್ಯಗಳು ಸೇಮ್ ಟು ಸೇಮ್ ಟಿ.ಯಲ್ಲಿ ಇದೇ ಒಂದು ಹೇಳಿಕೆದ ಒಂದು ರೂಪಗಳು ಕೇಳ್ಯಾರ. ಈ ಒಂದು 4 ಹೇಳಿಕೆಗಳು ಕೊಟ್ಟು ಎಷ್ಟು 3 ಸರಿವೆ 2 ಸರಿವೆ ಅಂತಂದು ಈ ರೀತಿಯ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಹೋಗಿ ಅವುಗಳ ಬಗ್ಗೆ ನೀಟಾಗಿ ಓದ್ಕೊಂತ ಹೋಗ್ರಿ. ಜೊತೆಗೆ ಈ ಒಂದು ದಕ್ಷಿಣದಲ್ಲಿ ಅಗಲವಾಗಿತ್ತು, ಉತ್ತರದ ಕಡೆಗೆ ಹೋಗ್ತಾ ಏನಾಗ್ತೈತಪ್ಪ ಅಂದ್ರೆ ಕೆರೆದಾಗ್ತಾ ಹೋಗ್ತೈತಿ. ಅಂದರೆ ಇಲ್ಲೆಲ್ಲ ಅಗಲ ಇತ್ತು, ಅಲ್ಲಿ ಹೋಗ್ತಾ ಏನಾಗ್ತೈತಪ್ಪ ಅಂದ್ರೆ ಕೆರೆದಾಗ್ತಾ ಹೋಗ್ತೈತಿ. ಜೊತೆಗೆ ಕಡಿದಾದ ಇಳಿಜಾರಿನಿಂದ ಕೊಡ್ತಾ ಹೋಗ್ತೈತಿ. ಜೊತೆಗೆ ಸಮುದ್ರ ಮಟ್ಟದಿಂದ 200 ಮೀಟರ್ಗಳನ್ನು ಮೆರ್ತಾ ಹೋಗ್ತೈತೆ. ಹಾಗಾಗಿ ಇದನ್ನೇನಂತ ಕರೀತಾರಪ್ಪ ಅಂದ್ರೆ ಕೆನರಾ ಅಥವಾ ಕರ್ನಾಟಕ ಕರಾವಳಿ ಅಂತ ಕರೀತಾರೆ. ಕೆನರಾ ಅಥವಾ ಕರ್ನಾಟಕ ಕರಾವಳಿ ಅಂತಂದು ಕರಿತಾ ಹೋಗ್ತಾರೆ. ಅಂದರೆ ಈ ಒಂದು ಕಡಲ ತೀರವು ಈ ಕಡಲ ಕೊರೆತದಿಂದ ರಚಿತವಾದಂಥ ಈ ಕರಾವಳಿಯು ಹಲವು ನದಿಗಳು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ರಭಸದಿಂದ ಹರಿತಾ ಹೋಗ್ತಾವೆ ಹಾಗೂ ಇಲ್ಲಿ ಅಳಿವಿಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತವೆ. ಆದರೆ ಯಾವುದೇ ರೀತಿಯಾದಂಥ ವಿಶಾಲ ನದಿ ಮುಖಜ ಭೂಮಿಯನ್ನು ನಿರ್ಮಾಣ ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂದ್ರೆ ವೇಗವಾಗಿದಂಥ ನದಿಗಳು ರಭಸದಿಂದ ಹರಿತಾ ಹೋಗ್ತವೆ. ಹಾಗಾಗಿ ಇಲ್ಲಿ ಅಳಿವಿಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತವೆ. ಯಾವುದೇ ರೀತಿಯ ಪಶ್ಚಿಮ ಘಟ್ಟಗಳಲ್ಲಿ ಕರ್ನಾಟಕದ ಒಂದು ಪಶ್ಚಿಮ ಭಾಗದಲ್ಲಿ ಯಾವುದೇ ರೀತಿಯ ನದಿ ಮುಖಜ ಭೂಮಿಯನ್ನು ನಿರ್ಮಾಣ ಆಗಿರೋದು ಕಂಡು ಬರೋಂಗಿಲ್ಲ. ಹಾಗಾದರೆ ಈ ಒಂದು ಕರಾವಳಿಯ ಉದ್ದಕ್ಕೆ ಏನು ನೋಡ್ತಾ ಹೋಗ್ತವಪ್ಪ ಅಂದ್ರೆ ಬಂದರುಗಳನ್ನು ನೋಡ್ತಾ ಹೋಗ್ತೀವಿ. ಏನಪ್ಪ ಪೋರ್ಟ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಈ ಬಂದರುಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮುಖ್ಯವಾಗಿ ನವಮಂಗಳೂರು ಬಂದರು ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ ಕರ್ನಾಟಕದ ಒಂದು ಅತಿ ದೊಡ್ಡ ಬಂದರಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಯಾವುದು ನವಮಂಗಳೂರು. ಈ ನವಮಂಗಳೂರು ಬಂದರು ಏನಪ್ಪ ಅಂದ್ರೆ ಕರ್ನಾಟಕದ ಅತಿ ದೊಡ್ಡ ಬಂದರಾಗಿರೋದನ್ನು ಕಾಣ್ತಾ ಹೋಗ್ತೀವಿ.
ಭಟ್ಕಳ, ಮಲ್ಪೆ, ಕಾರವಾರ, ಕುಮಟ, ಬೇಲೆಕೇರಿ, ಹೊನ್ನಾವರಗಳು ಇವು ಯಾವಪ್ಪ ಅಂದ್ರೆ ಮೀನುಗಾರಿಕಾ ಬಂದರುಗಳಾಗಿರಕ್ಕಂಥವು. ಯಾವಪ್ಪ ಅಂದ್ರೆ ಭಟ್ಕಳ, ಮಲ್ಪೆ, ಕಾರವಾರ, ಕುಮಟ, ಬೇಲಿಕೇರಿ, ಹೊನ್ನಾವರ ಇವು ಮೀನುಗಾರಿಕೆ ಬಂದರುಗಳನ್ನ ಕಾಣ್ತಾ ಹೋಗ್ತೀವಿ. ಇಲ್ಲಿ ಅನೇಕವಾದಂಥ ಸುಂದರ ಸಮುದ್ರ ತೀರಗಳನ್ನ ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ಸುಂದರವಾದ ಸಮುದ್ರ ತೀರಗಳು ಯಾರನ್ನ ಆಕರ್ಷಣೆ ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಾ ಹೋಗ್ತೀವಿ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಸೋಮೇಶ್ವರ, ಉಳ್ಳಾಲ, ಪೆಣಂಬೂರು, ಉಡುಪಿ ಜಿಲ್ಲೆಯ ಮಲ್ಪೆ ಮತ್ತು ಮರವಂತಿ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಮತ್ತು ಹೊನ್ನಾವರ ಮತ್ತು ಸಮೀಪದ ಒಂದು ಮುರುಡೇಶ್ವರ, ಗೋಕರ್ಣದ ಓಂ ಬೀಚ್ ಪ್ರಮುಖವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ತಾ ಹೋಗ್ತೀವಿ. ಅಲ್ಲಿ ಪ್ರಮುಖವಾದಂಥ ಸ್ಥಳಗಳು ಸೋಮೇಶ್ವರವನ್ನು ನೋಡ್ತಾ ಹೋಗ್ತೀವಿ, ಉಳ್ಳಾಲ ನೋಡ್ತಾ ಹೋಗ್ತೀವಿ, ಪಣಂಬೂರು ನೋಡ್ತಾ ಹೋಗ್ತೀವಿ ಮತ್ತು ಉಡುಪಿ ಜಿಲ್ಲೆಯ ಮಲ್ಪೆ, ಮರವಂತಿ ನೋಡ್ತಾ ಹೋಗ್ತೀವಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಹೊನ್ನಾವರ ಸಮೀಪದ ಒಂದು ಮುರುಡೇಶ್ವರ ನೋಡ್ತಾ ಹೋಗ್ತೀವಿ. ಗೋಕರ್ಣ ಸಮೀಪದ ಓಂ ಬೀಚ್ ಅಂತ ಯಾಕೆ ಕರೀತಾರಪ್ಪ ಅಂದ್ರೆ ಈ ರೀತಿಯಾಗಿ ಕಾಣ್ತಾ ಹೋಗ್ತೈತೆ. ಹಾಗಾಗಿ ಇದನ್ನು ಓಂ ಬೀಚ್ ಅಂತ ಕರಿತಾ ಹೋಗ್ತಾರೆ. ಓಂ ಬೀಚ್ ಮತ್ತು ಕರಾವಳಿಯ ಸಮೀಪ ಅನೇಕ ಸಣ್ಣ ಸಣ್ಣ ದ್ವೀಪಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಅದರಲ್ಲಿ ಆ ಮಲ್ಪೆ ಸಮೀಪದಲ್ಲಿ ಒಂದು ದ್ವೀಪವನ್ನು ಕಾಣ್ತಾ ಹೋಗ್ತೀವಿ. ಆ ಮಲ್ಪೆ ಸಮೀಪದಲ್ಲಿರುವಂಥ ಸೇಂಟ್ ಮೇರಿಸ್ ದ್ವೀಪ. ಈ ಮಲ್ಪೆ ಸಮೀಪದಲ್ಲಿರುವಂಥ ಸೇಂಟ್ ಮೇರಿಸ್ ದ್ವೀಪವು ಅತ್ಯಂತ ಪ್ರಮುಖವಾಗಿರೋದ ದ್ವೀಪವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇದನ್ನು ಕೊಕೊನೆಟ್ ದ್ವೀಪ ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಕಾರವಾರದ ಒಂದು ಸಮೀಪದಲ್ಲಿ ಅಂಜಾ ದ್ವೀಪ ಅಂತ ನೋಡ್ತಾ ಹೋಗ್ತೀವಿ. ದೇವಗಡ, ಕಾಜಿಗಡ ಅಂತ ದ್ವೀಪಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಕರಾವಳಿ ಜನರ ಮುಖ್ಯ ಒಂದು ವೃತ್ತಿ ಅಥವಾ ಕಸುಬು ಏನಪ್ಪ ಅಂದ್ರೆ ಮೀನುಗಾರಿಕೆ ಆಯಿತು. ಅಂದ್ರೆ ಈ ಒಂದು ಕರಾವಳಿ ಜನರ ಒಂದು ಮುಖ್ಯ ಕಸುಬು ಏನಪ್ಪ ಅಂದ್ರೆ ಮೀನುಗಾರಿಕೆ ಅಂತ ನೋಡ್ತಾ ಹೋಗ್ತೀವಿ. ಜೊತೆಗೆ ಕೃಷಿಯನ್ನು ಕೂಡ ಇವರು ಪ್ರಮುಖ ವೃತ್ತಿಯಾಗಿಯನ್ನು ಮಾಡ್ತಾ ಹೋಗ್ತಾರೆ. ಹಾಗಾದರೆ ಈ ಒಂದು ಕರಾವಳಿ ಸೈಡು ಯಾವ ಒಂದು ಬೆಳೆಗಳನ್ನು ಬೆಳೀತಾ ಹೋಗ್ತಾರಪ್ಪ ಅಂದ್ರೆ ಗೋಡಂಬಿ, ತೆಂಗು, ಅಡಿಕೆ, ಏಲಕ್ಕಿ, ಭತ್ತ ಮುಂತಾದ ಒಂದು ಬೆಳೆಗಳನ್ನು ಬೆಳೀತಾ ಹೋಗ್ತಾರೆ. ಈ ಒಂದು ಕರಾವಳಿಯಲ್ಲಿ ಕೇವಲ 3 ಜಿಲ್ಲೆಗಳನ್ನು ನೋಡ್ತಾ ಹೋಗ್ತೀವಿ. ಯಾವುದು? ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ. ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲಿ ನೋಡ್ತಾ ಹೋಗ್ತೀವಿ. ಈ ಒಂದು ಉಡುಪಿಯಾಗಿ ಉತ್ತರ ಕನ್ನಡದೊಳಗೆ ಯಾರು ನೋಡ್ತಾ ಹೋಗ್ತಪ್ಪ ಅಂದ್ರೆ ಕಾರವಾರವನ್ನು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ಕರಾವಳಿ ಮೈದಾನಗಳು ಕೇವಲ 3 ಜಿಲ್ಲೆಗಳು ಕಂಡುಬರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಈ ಒಂದು ಪ್ರಮುಖವಾಗಿ ಪರಿಣಾಮಕಾರಿ ನೋಡೋದಾದರೆ ಈ ಪಶ್ಚಿಮ ಘಟ್ಟಗಳನ್ನು ನೋಡ್ತಾ ಹೋಗ್ತಲ್ಲ, ಈ ಪಶ್ಚಿಮ ಘಟ್ಟ ನೋಡ್ತಾ ಹೋಗ್ತೀವಿ ಮತ್ತು ಅರಬ್ಬಿ ಸಮುದ್ರದ ನಡುವೆ ಏನು ನೋಡ್ತಾ ಹೋಗ್ತವಪ್ಪ ಅಂದ್ರೆ ಈ ಒಂದು ಕರಾವಳಿ ಮೈದಾನವನ್ನು ಕಾಣ್ತಾ ಹೋಗ್ತೀವಿ. ಈ ಕರಾವಳಿ ಮೈದಾನವು ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ ಈ ಒಂದು ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟ್ರ್ ಐತಪ್ಪ ಅಂದ್ರೆ 320 ಕಿಲೋಮೀಟ್ರ್ ನೋಡ್ತಾ ಹೋಗ್ತೀವಿ. ಅಗಲ ಎಷ್ಟು ಐತಪ್ಪ ಅಂದ್ರೆ 12ರಿಂದ 64 ಕಿಲೋಮೀಟ್ರ್ ನೋಡ್ತಾ ಹೋಗ್ತೀವಿ. ಅಂದರೆ ಅಗಲ 12ರಿಂದ 64 ಕಿಲೋಮೀಟ್ರ್, ಉದ್ದ 320 ಕಿಲೋಮೀಟ್ರ್ ಉದ್ದ ಇರೋದನ್ನು ಕಾಣ್ತೀವಿ. ಅಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಈ ದಕ್ಷಿಣದಿಂದ ಈ ಒಂದು ಕರಾವಳಿ ಪ್ರದೇಶವು ಅಗಲವಾಗಿತ್ತು. ಉತ್ತರಕ್ಕೆ ಹೋದಂತೆ ಏನಾಗ್ತೈತಪ್ಪ ಅಂದ್ರೆ ಕಿರಿದಾದ ಒಂದು ತೀರವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಕರಾವಳಿ ಮೈದಾನದೊಳಗೆ ಅನೇಕ ಬಂದರುಗಳನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಮಂಗಳೂರು ಬಂದರು ಈ ಒಂದು ಕರಾವಳಿ ಈ ಕರಾವಳಿ ಬಂದರುಗಳಲ್ಲಿ ಅತಿ ದೊಡ್ಡ ಬಂದರು ಯಾವುದಪ್ಪ ಅಂದ್ರೆ ಮಂಗಳೂರನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಅದರಂತೆ ಮಲ್ಪೆ, ಭಟ್ಕಳ, ಕುಮಟ, ಬೇಲಿಕೇರಿ, ಕಾರವಾರಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ವಿಶೇಷವಾಗಿ ಈ ಒಂದು ಪಶ್ಚಿಮ ಘಟ್ಟದ ಅನೇಕ ನದಿಗಳು ಈ ಒಂದು ಕರಾವಳಿ ಮೈದಾನದಲ್ಲಿ ಹರ್ಕೊಂಡು ಬರ್ತಾ ಹೋಗ್ತವೆ. ಈ ಒಂದು ನದಿಗಳು ಅತಿ ರಭಸವಾಗಿ ಹರಿದುಕೊಂಡು ಬರೋದ್ರಿಂದ ಇಲ್ಲಿ ಅಳಿವೆಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತವೆ. ಯಾವುದೇ ರೀತಿಯ ನದಿ ಮುಖಜ ಭೂಮಿಗಳನ್ನು ಸೃಷ್ಟಿ ಮಾಡಂಗಿಲ್ಲ. ಈ ಒಂದು ನದಿಗಳು ಯಾವುದೇ ರೀತಿಯ ನದಿ ಮುಖಜ ಭೂಮಿಗಳನ್ನು ಸೃಷ್ಟಿ ಮಾಡಂಗಿಲ್ಲ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಇದಿಷ್ಟೇನಪ್ಪ ಅಂದ್ರೆ ಕರಾವಳಿ ಮೈದಾನದ ಬಗ್ಗೆ ಮಾಹಿತಿ ಆಗ್ತದೆ. ಜೊತೆಗೆ